ಎಮೋಷನಲ್ ಇಂಟೆಲಿಜೆನ್ಸ್ಗೆ ಅದರ ಬಗ್ಗೆ ವರ್ಕೌಟ್ ಮಾಡೋಕ್ಕೆ ಈಗ ನಿಜವಾದ ಟೈಮ್. ಇನ್ನು ಲೇಟ್ ಮಾಡಬಾರ್ದು. ನಾನು ನೋಡಿದ್ದೀನಿ, ತುಂಬ ಒಳ್ಳೆಯವರು, ತುಂಬ ಜೀನಿಯಸ್ಸು, ತುಂಬ ಸಕ್ಸಸ್ಫುಲ್ಲು ಲೈಫಲ್ಲಿ. ಎಷ್ಟು ಫ್ರಸ್ಟ್ರೇಷನ್ ಇರುತ್ತೆ ಅವರಲ್ಲಿ. ನಾನೇನೋ ಹೇಳೋಕ್ಕೋದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ ನನ್ನ ಭಾಷೆ. ಅವ್ರಿಗೆ ಯಾವ ರೀತಿ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಸಿಂಪಲ್ ಥಿಂಗ್ಸ್ ಅವ್ರಿಗೆ ಅರ್ಥ ಆಗಲ್ಲ, ಕಾಂಪ್ಲಿಕೇಟ್ ಮಾಡ್ಕೊಂಡಿರ್ತಾರೆ ಜೀವನ. ಎಷ್ಟು ಹೊರಗಡೆಯಿಂದ ವಿಚಾರ ಗೊತ್ತಿರುತ್ತೆ, ತಮ್ಮ ಬಗ್ಗೆನೇ ಒಂಚೂರು ಗೊತ್ತಿರಲ್ಲ. ನಾನು ಹೇಳೋದಷ್ಟೇ, ಎಮೋಷನಲ್ ಇಂಟೆಲಿಜೆನ್ಸ್ಗೆ ಬೇಕಾಗಿರೋದು ಸಬ್ಕಾನ್ಷಿಯಸ್ ಮೈಂಡ್ನ ಸರಿಯಾಗಿ ನಾವು ರಿವೈರ್ ಮಾಡಬೇಕು, ಒಳ್ಳೆ ಹ್ಯಾಬಿಟ್ಗಳು ಕೊಡಬೇಕು, ಎಮೋಷನ್ಸ್ನ ರೀಚ್ ಆಗೋ ಹಾಗೆ ಮಾಡಬೇಕು. ಇದು ಹೇಗೆ ಅಂದರೆ, ಒಂದು ಹುಲ್ಲು ಮೇಲೆ ನಡೆದ್ರೆ ಫಸ್ಟು ನಡೆದಾಗ ಇಷ್ಟಿಷ್ಟು ಹತ್ರ ಹುಲ್ಲಿರುತ್ತೆ, ಫ್ಲ್ಯಾಟ್ ಆಗುತ್ತಲ್ವ, ತಳ್ಕೊಂಡು ಹೋಗ್ತೀವಿ. ಎರಡನೇ ದಿನ ಅಲ್ಲಿಗೆ ಹೋಗಿ ನಮಗೆ ಗೊತ್ತಾಗುತ್ತೆ ನೆನ್ನೆ ನಡ್ಕೊಂಡು ಹೋಗಿದ್ದ ಜಾಗ ಯಾವುದು ಅಂತ. ತುಳಿದು ಅದೇ ಅಭ್ಯಾಸಗಳನ್ನ, ಒಳ್ಳೆ ಅಭ್ಯಾಸಗಳನ್ನ ಕೊಡ್ತಾ ನಾವು ಮೈಂಡ್ ಹೋಗ್ತೇವೆ. ಬ್ರೈನ್ ಅದೇ ಥರನೇ ಕೆಲಸ ಮಾಡೋದು. ಆಮೇಲೆ ಒಂದು ಕಾಲ್ದಾರಿ ಫಾರ್ಮ್ ಆಗುತ್ತೆ. ಕಾಲ್ದಾರಿ ಆದಮೇಲೆ ಏನಾಗುತ್ತೆ, ಅದರೊಳಗೆ ನಾವು ಒಂಚೂರು ಕಲ್ಲುಗಳು ಹಾಕಿಬಿಟ್ಟು ನಡೆಯೋಕ್ಕೆ ಸುಲಭ ಮಾಡಿಕೊಂಡ್ರೆ, ಒಂದು ಪೇಮೆಂಟ್ ಹಾಕಿದ್ರೆ ಹೇಗಾಗುತ್ತೆ, ಬ್ರೈನ್ ಅದೇ ಥರನೇ ವರ್ಕ್ ಮಾಡ್ಬೋದು. ನಮ್ಮ ಬಿಹೇವಿಯರ್ ಚೇಂಜ್ ಆಗ್ತಾ ಬರುತ್ತೆ. ನಮ್ಮ ಬಿಹೇವಿಯರ್ ಎಲ್ಲಿಂದ ಚೇಂಜ್ ಆಗುತ್ತೆ, ಹೊರಗಡೆಯಿಂದ ಅಲ್ಲ, ನಾವು ಒಳಗಡೆಯಿಂದನೇ ನಾವು ಚೇಂಜ್ ಮಾಡ್ಕೊಳ್ತೀವಿ, ಡಿಸಿಪ್ಲಿನ್ ಮಾಡ್ಕೊಳ್ತೀವಿ, ಬದಲಾಗ್ತೀವಿ. ಹಾಗೆ ನಮ್ಮ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಗೆ ಗೊತ್ತಾಗುತ್ತೆ ನಮ್ಮ ಎಮೋಷನ್ಸ್. ಇವಾಗ ಮೊದಲಕ್ಕಿಂತ ನಾನು ಸೆನ್ಸಿಟಿವ್ ಆಗಿದ್ದೀನಿ. ನಮ್ಮ ಆಲೋಚನೆಗಳು ಜೋರಾಗಿತ್ತು, ಭಾವನೆಗಳಿರಲಿಲ್ಲ, ಡ್ರೈ ಆಗಿತ್ತು. ಇವಾಗ ನಾನು ಜ್ಯೂಸ್ ಕೊಡ್ತಾ ಇದ್ದೀನಿ. ನನ್ನ ಭಾವನೆಗಳು, ಎಮೋಷನ್ ಎರಡೂ ಸೇರ್ತಾ ಇದೆ. ನನ್ನಲ್ಲಿ ಏನೋ ಒಂದು ಹೊಸ ಪರಿವರ್ತನೆ ಆಗುತ್ತೆ.